ಧರ್ಮಸ್ಥಳ ಅಂಗಳದಲ್ಲೂ ಬಿಜೆಪಿ ಭಿನ್ನಮತ ಸ್ಫೋಟ. ಸಮಾವೇಶದಲ್ಲಿ ಹಿಂದುತ್ವ ನಾಯಕರ ಕಡೆಗಣನೆ. ಕಾರ್ಯಕ್ರಮದಿಂದ ಅರ್ಧಕ್ಕೆ ಎದ್ದು ಹೋದ ಲೀಡರ್ಸ್. ಆಂತರಿಕ ಭಿನ್ನಮತದಿಂದ ಬಿಜೆಪಿ ಸುಧಾರಿಸಿಕೊಂಡಂತೆ ಕಾಣುತ್ತಿಲ್ಲ. ಭಿನ್ನಮತ, ಮುನಿಸು, ಅಸಮಾಧಾನ, ನಾಯಕತ್ವದ ಕೊರತೆಯಿಂದ ಸೊರಗಿರುವ ಬಿಜೆಪಿಗೆ ಧರ್ಮಸ್ಥಳದ ಸಮಾವೇಶ ಎಲ್ಲರನ್ನ ಒಟ್ಟುಗೂಡಿಸಿ ಮತ್ತೆ ಹಳೆ ಬಿಜೆಪಿಯ ಚಾರ್ಮು ಮೂಡುತ್ತೆ ಅಂತ ಕಾರ್ಯಕರ್ತರಲ್ಲಿ ಒಂದು ಆಶಾ ಮನೋಭಾವನೆ ಇತ್ತು. ಆದರೆ ಅದೆಲ್ಲವೂ ಈಗ ಉಲ್ಟಾ ಆಗಿದೆ. ಧರ್ಮಸ್ಥಳದಲ್ಲಿ ನಡೆದ ಸಮಾವೇಶದಲ್ಲೂ ಕೂಡ ಬಿಜೆಪಿ ಭಿನ್ನಮತ ಸ್ಫೋಟಗೊಂಡಿದೆ. ಧರ್ಮಸ್ಥಳ ಚಲೋ, ನಮ್ಮ ನಡೆಗೆ ಧರ್ಮದ ಎಡೆಗೆ ಎಂಬ ಘೋಷ ವಾಕ್ಯದಡಿ ನಡೆದ ಈ ಬೃಹತ್ ಸಮಾವೇಶ ಮೇಲ್ನೋಟಕ್ಕೆ ಕೇಸರಿ ಪಡೆಯ ಶಕ್ತಿ ಪ್ರದರ್ಶನದಂತೆ ಕಂಡಿದ್ದು ಸುಳ್ಳಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಜನ, ಮುಗಿಲು ಮುಟ್ಟುವ ಜೈಕಾರಗಳು, ಧರ್ಮದ ರಕ್ಷಣೆಗಾಗಿ ನಾವು ಸಿದ್ಧ ಎಂಬ ಸಂದೇಶ ಎಲ್ಲವೂ ಪರಿಪೂರ್ಣವಾಗಿತ್ತು. ಆದರೆ ಈ ವೈಭವದ ವೇದಿಕೆಯ ತೆರೆಮರೆಯಲ್ಲಿ ನಡೆದಿದ್ದು ಮಾತ್ರ ಬಿಜೆಪಿಯ ಆಂತರಿಕ ಬೇಗುದಿಯ ಮಹಾಸ್ಫೋಟ. ಹೌದು, ಯಾರು ಈ ಧರ್ಮಸ್ಥಳದ ವಿಚಾರವಾಗಿ ಸದನದ ಒಳಗೂ ಹೊರಗೂ ಸಿಂಹದಂತೆ ಗರ್ಜಿಸಿದ್ರೋ, ಯಾರು ಈ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ರೋ ಅದೇ ನಾಯಕರಿಗೆ ವೇದಿಕೆಯ ಮೇಲೆ ಮಾತನಾಡಲು ಅವಕಾಶವನ್ನ ನಿರಾಕರಿಸಲಾಗಿದೆ. ಇದರಿಂದ ನೊಂದ ನಾಯಕರು ಕಾರ್ಯಕ್ರಮ ಮುಗಿಯುವ ಮುನ್ನವೇ ವೇದಿಕೆಯಿಂದ ಒಬ್ಬೊಬ್ಬರಾಗಿ ನಿರ್ಗಮಿಸುತ್ತಿದ್ದಂತಹ ದೃಶ್ಯ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಕನ್ನಡಿ ಹಿಡಿದಂತೆ ಆಗಿತ್ತು. ಧರ್ಮ ರಕ್ಷಣೆಗಾಗಿ ನಡೆದ ಸಮಾವೇಶದಲ್ಲಿ ಪಕ್ಷದೊಳಗಿನ ಬಣ ರಾಜಕೀಯವೇ ಎದ್ದು ಕಾಣ್ತಾ ಇತ್ತು. ಯಾವುದೇ ಒಂದು ಹೋರಾಟ ಅಥವಾ ಅಭಿಯಾನ ಯಶಸ್ವಿಯಾಗಬೇಕಾದರೆ ಅದರ ಪರವಾಗಿ ಆರಂಭದಿಂದಲೂ ಧ್ವನಿ ಎತ್ತಿದವರಿಗೆ ಮನ್ನಣೆ ಸಿಗುವುದು ಸಹಜ. ಆದರೆ ಧರ್ಮಸ್ಥಳ ಚಲೋ ಸಮಾವೇಶದಲ್ಲಿ ನಡೆದಿದ್ದೇ ಬೇರೆ. ಧರ್ಮಸ್ಥಳದ ವಿಷಯವಾಗಿ ಸದನದ ಒಳಗೆ ಮತ್ತು ಹೊರಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿಕೊಂಡು ಬಂದಿದ್ದ ಪ್ರಮುಖ ನಾಯಕರಿಗೆ ವೇದಿಕೆಯಲ್ಲಿ ಭಾಷಣ ಮಾಡಲು ಅವಕಾಶ ನಿರಾಕರಿಸಲಾಗಿದೆ. ಇದು ಕೇವಲ ಕಾಕತಾಳೀಯವಾಗಿರಲಿಲ್ಲ, ಬದಲಿಗೆ ಒಂದು ವ್ಯವಸ್ಥಿತ ತಂತ್ರದ ಭಾಗವಾಗಿತ್ತು ಎಂಬ ಮಾತುಗಳು ಕಾರ್ಯಕರ್ತರ ವಲಯದಲ್ಲಿಯೇ ಕೇಳಿಬಂದವು. ಹೌದು, ಸದನದಲ್ಲಿ ಧರ್ಮಸ್ಥಳದ ಪರವಾಗಿ ಸರ್ಕಾರದ ವಿರುದ್ಧ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ್ದ ಮಾಜಿ ಸಚಿವ, ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ಅವರಿಗೆ ಭಾಷಣ ಮಾಡಲು ಅವಕಾಶವನ್ನ ನೀಡಿಲ್ಲ. ಇದರಿಂದ ತೀವ್ರ ಅಸಮಾಧಾನಗೊಂಡ ಅವರು ಕಾರ್ಯಕ್ರಮ ಮುಗಿಯುವ ಮುನ್ನವೇ ವೇದಿಕೆಯಿಂದ ಮೌನವಾಗಿ ನಿರ್ಗಮಿಸಿದರು. ಅವರ ಆಪ್ತರ ಪ್ರಕಾರ, ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತಾನೆ, ನನ್ನ ಧ್ವನಿಯನ್ನ ಯಾರಿಂದಲೂ ಅಡಗಿಸಲು ಸಾಧ್ಯವಿಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಎನ್ನಲಾಗಿದೆ. ಹಿಂದುತ್ವದ ಪ್ರಬಲ ಪ್ರತಿಪಾದಕರಾಗಿರುವಂತಹ ಸುನಿಲ್ ಕುಮಾರ್ ಅವರ ಈ ನಡೆ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಧರ್ಮಸ್ಥಳದ ಪ್ರಕರಣದ ಕುರಿತು ಇಡಿ ತನಿಖೆಯಾಗಬೇಕು ಅಂತ ಮೊದಲು ಒತ್ತಾಯಿಸಿದ್ದೇ ಇವರು. ಅತ್ಯಂತ ಸೌಮ್ಯ ಸ್ವಭಾವ, ಆದರೆ ಹಿಂದುತ್ವದ ವಿಷಯದಲ್ಲಿ ಖಡಕ್ ನಿಲುವು ತಾಳುವ ಅವರಿಗೆ ಕೂಡ ವೇದಿಕೆಯಲ್ಲಿ ಮಾತನಾಡುವ ಅವಕಾಶ ಸಿಗಲಿಲ್ಲ. ಇದರಿಂದ ಬೇಸರಗೊಂಡವರಂತೆ ಕಂಡು ಬಂದ ಅವರು ಕಾರ್ಯಕ್ರಮ ಅರ್ಧದಲ್ಲೇ ಇರುವಾಗಲೇ ವೇದಿಕೆಯನ್ನ ತ್ಯಜಿಸಿ ತೆರಳಿದರು. ನಂತರ ನಳಿನ್ ಕುಮಾರ್ ಕಟೀಲ್ ವಾಕೌಟ್ ಆದರು. ಇತ್ತೀಚೆಗಷ್ಟೇ ಇದೇ ಧರ್ಮಸ್ಥಳದಲ್ಲಿ ಕರಾವಳಿಯ ಎಲ್ಲಾ ಶಾಸಕರನ್ನ ಒಗ್ಗೂಡಿಸಿ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅಂತ ವೀರೇಂದ್ರ ಹೆಗ್ಗಡೆಯವರ ಸಮ್ಮುಖದಲ್ಲಿಯೇ ಬೃಹತ್ ಕಾರ್ಯಕ್ರಮವನ್ನು ನಡೆಸಿದ್ದ ಮಾಜಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ವೇದಿಕೆ ಗೌರವ ಸಿಗಲಿಲ್ಲ. 3 ಬಾರಿ ಸಂಸದರಾಗಿ ಈ ಭಾಗವನ್ನು ಪ್ರತಿನಿಧಿಸಿದ ಅವರಿಗೆ ಪ್ರಾಮುಖ್ಯತೆ ನೀಡದಿರುವುದು ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅವರು ಕೂಡ ಕಾರ್ಯಕ್ರಮದಿಂದ ಅರ್ಧಕ್ಕೆ ತೆರಳಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಮ್ಮ ಭಾಷಣವನ್ನ ಮುಗಿಸಿದ ಕೂಡಲೇ ಬೇರೆ ಕಾರ್ಯಕ್ರಮದ ನೆಪವೊಡ್ಡಿ ವೇದಿಕೆಯಿಂದ ಅವಸರದಲ್ಲಿ ನಿರ್ಗಮಿಸಿದ್ದು ಕೂಡ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಇವರೆಲ್ಲರೂ ಕೂಡ ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದವರು. ಆದರೆ ಇವರನ್ನೆಲ್ಲ ಬದಿಗೊತ್ತಿ ಕೊನೆಗೆ ಸಂಸದ ಬ್ರಿಜೇಶ್ ಚೌಟ ಅವರಿಗೆ ಭಾಷಣಕ್ಕೆ ಅವಕಾಶವನ್ನ ನೀಡಲಾಯಿತು. ಸ್ಥಳೀಯ ಶಾಸಕರಾದ ಹರೀಶ್ ಪೂಂಜಾ ಅವರಂತೂ ಧರ್ಮಸ್ಥಳದ ಪರವಾಗಿ ಒಂದೇ ಒಂದು ಶಬ್ದವನ್ನ ಮಾತನಾಡದೆ ಅಂತರವನ್ನ ಕಾಯ್ದುಕೊಂಡಿದ್ದು ಮತ್ತೊಂದು ಅಚ್ಚರಿಯ ಬೆಳವಣಿಗೆಯಾಗಿತ್ತು. ತೆರೆಮರೆಗೆ ಸರಿದ ಹಿಂದುತ್ವ ನಾಯಕರು, ಕಾರ್ಯಕರ್ತರಲ್ಲಿ ಮೂಡಿದ ಗೊಂದಲ. ಈ ಸಮಾವೇಶ ಕೇವಲ ಬಿಜೆಪಿ ಪಕ್ಷದ ಕಾರ್ಯಕ್ರಮವಾಗಿರಲಿಲ್ಲ, ಹಿಂದೂ ಕಾರ್ಯಕರ್ತರ ಹಿಂದುತ್ವದ ಹೆಸರಿನಲ್ಲಿ ನಡೆದಂತಹ ಕಾರ್ಯಕ್ರಮ ಅಂತ ಬಿಂಬಿಸಲಾಗಿತ್ತು. ಕರಾವಳಿ ಕರ್ನಾಟಕವು ಹಿಂದುತ್ವದ ಭದ್ರ ಕೋಟೆ. ಇಲ್ಲಿ ಹಿಂದುತ್ವದ ವಿಚಾರದಲ್ಲಿ ಗಟ್ಟಿಯಾಗಿ ಮಾತನಾಡುವ ನಾಯಕರಿಗೆ ಒಂದು ವಿಶಿಷ್ಟ ಸ್ಥಾನಮಾನವಿದೆ. ಸುನಿಲ್ ಕುಮಾರ್, ಸಿಟಿ ರವಿ, ಕೋಟಾ ಶ್ರೀನಿವಾಸ ಪೂಜಾರಿ, ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಹಿಂದುತ್ವದ ಪ್ರಬಲ ಮುಖಗಳಂತಾನೆ ಗುರುತಿಸಿಕೊಂಡವರು. ಆದರೆ ಹಿಂದುತ್ವದ ಹೆಸರಿನಲ್ಲೇ ನಡೆದ ಕಾರ್ಯಕ್ರಮದಲ್ಲಿ ಈ ನಾಯಕರಿಗೆ ಮಾತನಾಡಲು ಅವಕಾಶ ನೀಡದಿರುವುದು ಯಾವ ಸಂದೇಶವನ್ನ ರವಾನಿಸುತ್ತೆ ಎಂಬ ಪ್ರಶ್ನೆ ಕಾರ್ಯಕರ್ತರನ್ನ ಕಾಡತೊಡಗಿದೆ.
ಕೆಲವು ವಿಶ್ಲೇಷಣೆಗಳ ಪ್ರಕಾರ ರಾಜ್ಯ ಬಿಜೆಪಿಯಲ್ಲಿ ಹೊಸ ನಾಯಕತ್ವ ಬಂದ ನಂತರ ಹಳೆಯ ತಲೆಮಾರಿನ ಅಥವಾ ನಿರ್ದಿಷ್ಟ ಬಣಕ್ಕೆ ಸೇರಿದ ಹಿಂದುತ್ವವಾದಿ ನಾಯಕರನ್ನ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡುವ ಪ್ರಯತ್ನ ನಡೀತಾ ಇದೆಯಾ ಅಂತ ಹೇಳಲಾಗ್ತಾ ಇದೆ. ಸಿಟಿ ರವಿ ಅವರಿಗೆ ಕೇವಲ 2-3 ನಿಮಿಷಗಳ ಕಾಲಾವಕಾಶವನ್ನ ನೀಡಿ ಚೀಟಿ ಕಳುಹಿಸಿ ಬೇಗ ಭಾಷಣವನ್ನು ಮುಗಿಸಲು ಸೂಚನೆಯನ್ನ ಕೊಟ್ಟದ್ದು ಕೂಡ ಇದಕ್ಕೊಂದು ನಿದರ್ಶನದಂತಿತ್ತು. ಜವಾಬ್ದಾರಿಯಿಂದ ಹಿಂದೆ ಸರಿದ ನಾಯಕರು. ಹೌದು, ಈ ಬೃಹತ್ ಸಮಾವೇಶದ ಸಂಚಾಲಕರಾಗಿ ಶಾಸಕ SR ವಿಶ್ವನಾಥ್ ಅವರನ್ನ ನೇಮಿಸಲಾಗಿತ್ತು. ಸಹ ಸಂಚಾಲಕರಾಗಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಆದರೆ ಮೂಲಗಳ ಪ್ರಕಾರ ಸಹ ಸಂಚಾಲಕನ ಜವಾಬ್ದಾರಿ ಘೋಷಣೆಯಾದ ದಿನವೇ ಸುನಿಲ್ ಕುಮಾರ್ ಅವರು ಸಂಬಂಧಪಟ್ಟವರಿಗೆ ಕರೆ ಮಾಡಿ, ನನಗೆ ಯಾವುದೇ ಪದಾಧಿಕಾರದ ಜವಾಬ್ದಾರಿ ಬೇಡ, ಆದರೆ ಧರ್ಮಸ್ಥಳದ ಪರ ಓರ್ವ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡ್ತೇನೆ ಅಂತ ಸ್ಪಷ್ಟಪಡಿಸಿದ್ದರಂತೆ. ಇದು ಪಕ್ಷದೊಳಗಿನ ಸಮನ್ವಯದ ಕೊರತೆಯನ್ನ ಮತ್ತು ನಾಯಕರ ನಡುವಿನ ಮುನಿಸನ್ನ ಆರಂಭದಲ್ಲಿಯೇ ಸೂಚಿಸಿತ್ತು. ಹಾಗಾಗಿಯೇ ವೇದಿಕೆಯಲ್ಲಿ ಸಂಚಾಲಕರಾದ SR ವಿಶ್ವನಾಥ್ ಮಾತ್ರ ಮಾತನಾಡಿದ್ರು. ಸಹ ಸಂಚಾಲಕರಾಗಿದ್ದ ಸುನಿಲ್ ಕುಮಾರ್ಗೆ ಅವಕಾಶ ಸಿಗಲಿಲ್ಲ. ಇದಿಷ್ಟೇ ಅಲ್ಲ, ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲೂ ಕೂಡ ಒಂದು ಹೊಸ ಸಂಪ್ರದಾಯ ಕಂಡು ಬಂದಿತ್ತು. ಸಾಮಾನ್ಯವಾಗಿ ರಾಜ್ಯಾಧ್ಯಕ್ಷರು ಸಮಾರೋಪ ಭಾಷಣ ಮಾಡುವುದು ವಾಡಿಕೆ. ಆದರೆ ಇಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಆರಂಭದಲ್ಲಿಯೇ ಮಾತನಾಡಿದರು. ಅವರಿಗಿಂತ ಮುನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ನಂತರ ಶ್ರೀರಾಮುಲು ಕೂಡ ಮಾತನಾಡಿದರು. ಈ ಬದಲಾದ ಕ್ರಮ ಕೂಡ ಪಕ್ಷದೊಳಗಿನ ಹೊಸ ಶಕ್ತಿ ಸಮೀಕರಣದ ದ್ಯೋತಕವಾಗಿತ್ತು. DCM DK ಶಿವಕುಮಾರ್ ಅವರೇ ಸದನದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದಾಗ ವಿಪಕ್ಷವಾಗಿ ಬಿಜೆಪಿ ಅದನ್ನು ರಾಜಕೀಯವಾಗಿ ಸಮರ್ಥವಾಗಿ ಬಳಸಿಕೊಳ್ಳಬೇಕಿತ್ತು. ಜನರ ಭಾವನೆಗಳ ಜೊತೆ ನಿಂತು ಸರ್ಕಾರದ ವಿರುದ್ಧ ಒಂದು ಒಗ್ಗಟ್ಟಿನ ಹೋರಾಟವನ್ನ ಪ್ರದರ್ಶಿಸಲು ಅದೊಂದು ಸುವರ್ಣ ಅವಕಾಶವಾಗಿತ್ತು. ಆದರೆ ಆ ಅವಕಾಶವನ್ನ ಬಿಜೆಪಿ ನಾಯಕರು ತಮ್ಮ ಆಂತರಿಕ ಕಚ್ಚಾಟದಿಂದ ಕಳೆದುಕೊಂಡರು. ವೇದಿಕೆಯ ಮೇಲೆ ಎಲ್ಲ ನಾಯಕರಿಗೆ, ವಿಶೇಷವಾಗಿ ಕರಾವಳಿಯ ಪ್ರಬಲ ನಾಯಕರಿಗೆ ತಲಾ 5 ನಿಮಿಷಗಳ ಕಾಲ ಮಾತನಾಡಲು ಅವಕಾಶವನ್ನ ಕೊಟ್ಟಿದ್ರು. ಬಿಜೆಪಿ ಧರ್ಮಸ್ಥಳದ ವಿಷಯದಲ್ಲಿ ಒಗ್ಗಟ್ಟಾಗಿದೆ ಎಂಬ ಪ್ರಬಲ ಸಂದೇಶ ರವಾನೆ ಆಗ್ತಾ ಇತ್ತು. ಆದರೆ ಸಂಘಟಕರು ಈ ಅವಕಾಶವನ್ನ ಕೈ ಚೆಲ್ಲಿದ್ರು. ಯಶಸ್ವಿ ಸಮಾವೇಶ, ಆದರೆ ವಿಫಲವಾದ ನಾಯಕತ್ವ. ಸಂಖ್ಯಾಬಲದ ದೃಷ್ಟಿಯಿಂದ ನೋಡುವುದಾದರೆ ಬಿಜೆಪಿ ನಿರೀಕ್ಷಿಸಿದ 1 ಲಕ್ಷ ಜನ ಸೇರದಿದ್ದರೂ ಕೂಡ 15ರಿಂದ 20,000 ಜನ ಸೇರಿದ್ದು ಸಣ್ಣ ವಿಷಯವೇನಲ್ಲ. ಪಕ್ಷದ ಕಾರ್ಯಕರ್ತರು ಮತ್ತು ಧರ್ಮಸ್ಥಳದ ಭಕ್ತರು ಸ್ವಯಂ ಪ್ರೇರಿತರಾಗಿ ಆಗಮಿಸಿದ್ರು. ಇದು ಪಕ್ಷಕ್ಕೆ ಸಂದ ಜಯವೇ. DCM DK ಶಿವಕುಮಾರ್ ಅವರೇ ಸದನದಲ್ಲಿ ಷಡ್ಯಂತ್ರದ ಮಾತುಗಳನ್ನು ಆಡಿದಾಗ ವಿಪಕ್ಷವಾಗಿ ಬಿಜೆಪಿ ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದು ಸಹಜ. ಆ ದೃಷ್ಟಿಯಲ್ಲಿ ಸಮಾವೇಶ ಯಶಸ್ವಿಯಾಗಿದೆ. ಆದರೆ ಒಂದು ದೊಡ್ಡ ಯುದ್ಧವನ್ನ ಗೆಲ್ಲಲು ಹೊರಟು ಮನೆಯೊಳಗಿನ ಸಣ್ಣ ಜಗಳದಲ್ಲಿ ಸೋತಂತಾಗಿದೆ ಬಿಜೆಪಿಯ ಈ ಸ್ಥಿತಿ. ಕರಾವಳಿ ಭಾಗ ಹಿಂದುತ್ವದ ಭದ್ರಕೋಟೆ. ಇಲ್ಲಿನ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವರಿಗೆ ವೇದಿಕೆಯಲ್ಲಿ ಸೂಕ್ತ ಮನ್ನಣೆ ನೀಡದೆ ನಡೆಸಿದ ಈ ಕಾರ್ಯಕ್ರಮ ಒಗ್ಗಟ್ಟಿನ ಸಂದೇಶದ ಬದಲು ಒಡಕಿನ ಚಿತ್ರಣವನ್ನ ಜಗಜ್ಜಾಹಿರು ಮಾಡಿದೆ. ಒಂದು ಸಣ್ಣ ಅವಕಾಶವನ್ನ ಈ ಎಲ್ಲ ನಾಯಕರಿಗೆ ನೀಡಿದ್ರೆ ಬಿಜೆಪಿಯಲ್ಲಿ ಎಲ್ಲರೂ ಒಂದಾಗಿದ್ದಾರೆ ಎಂಬ ಸಂದೇಶ ರವಾನೆ ಆಗ್ತಾ ಇತ್ತು. ಒಟ್ಟಿನಲ್ಲಿ ಧರ್ಮಸ್ಥಳ ಚಲೋ ಸಮಾವೇಶವು ಮೇಲ್ನೋಟಕ್ಕೆ ಯಶಸ್ವಿಯಾದರೂ ಆಂತರಿಕವಾಗಿ ಅದು ಬಿಜೆಪಿಯೊಳಗಿನ ಭಿನ್ನ ಮತದ ಜ್ವಾಲಾಮುಖಿಯನ್ನು ಸ್ಫೋಟಿಸಿದೆ. ಧರ್ಮದ ರಕ್ಷಣೆಗಾಗಿ ನಡೆದ ಕಾರ್ಯಕ್ರಮದಲ್ಲಿ ಪಕ್ಷದ ನಾಯಕರೇ ಒಂದಾಗದಿರುವುದು ದೊಡ್ಡ ವಿಪರ್ಯಾಸ. ಇದು ಕೇವಲ ಒಂದು ಕಾರ್ಯಕ್ರಮದ ವೈಫಲ್ಯವಲ್ಲ, ಬದಲಿಗೆ ಕರ್ನಾಟಕ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದರ ಸ್ಪಷ್ಟ ಸೂಚನೆ. ಈ ಬಣ ರಾಜಕೀಯದ ಬಿರುಕುಗಳನ್ನ ಮುಚ್ಚಿ ಪಕ್ಷವನ್ನ ಒಗ್ಗಟ್ಟಾಗಿ ಮುನ್ನಡೆಸುವ ದೊಡ್ಡ ಸವಾಲು ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಹಿರಿಯ ನಾಯಕರ ಮುಂದೆ ಇದೆ. ಇಲ್ಲದಿದ್ದರೆ ಭವಿಷ್ಯದ ರಾಜಕೀಯ ಹೋರಾಟಗಳಲ್ಲಿ ಬಿಜೆಪಿ ತನ್ನ ಹಾದಿಯನ್ನ ಮತ್ತಷ್ಟು ಕಠಿಣಗೊಳಿಸಿಕೊಳ್ಳಲಿದೆ.